ವೇರಾಸ್ ಇನ್ ಟ್ರಾನ್ಸ್ಜೆಂಡರ್ ದೇ ವಾಂಟ್ ಟು ಬಿ ರಿಟರ್ನ್ ಎಸ್ ಟ್ರಾನ್ಸ್ಜೆಂಡರ್ಸ್ ಓನ್ಲಿ. ಕಿನ್ನರ್ ಅಂತ ಬರ್ಕೋತಾರೆ, ಇಲ್ಲ ಹಿಜ್ರಾ ಅಂತ ಬರ್ಕೋತಾರೆ. ಇದೆಲ್ಲ ಕ್ಯಾಸ್ಟ್ಸು. ಯಾಕೆ ಅಂತಂದರೆ ಅವ್ರ ಹತ್ರ ಗುರುಗಳಿರ್ತಾರೆ, ಅವ್ರದ್ದೊಂದು ಸಿಸ್ಟಮ್ ಇರುತ್ತೆ. ಇವಾಗ ನೀವು ಒಂದು ಮಠ ಅಂತ ಇಟ್ಕೊಂಡು ಅಲ್ಲೆಲ್ಲ ಫಾಲೋ ಮಾಡ್ತಾರಲ್ಲ, ಅದೇ ಥರ ಇವ್ರುಗಳೆಲ್ಲ ಫಾಲೋ ಮಾಡ್ತಾರೆ. ಯಾಕೆ ಅಂತಂದರೆ ಇವರು ಶೈವೇಟ್ಸು, ಇಲ್ಲ ಕೃಷ್ಣನ ಭಕ್ತರು. ಈ ಅರವಾಣಿ ಅಂತ ಒಂದು ಸಮುದಾಯ ಬರುತ್ತೆ. ಇದು ಕೃಷ್ಣ ಮಹಾಭಾರತದ ಟೈಮಿಂದ ಶುರುವಾಗಿರ್ತಕ್ಕಂಥದ್ದು. ಸೊ ಅದಕ್ಕಿಂತ ಮುಂಚೆ ಬಂದಿದ್ದು ಹಿಜ್ರಾ, ಅರವಾಣಿ, ಜೋಗಪ್ಪ ಇವೆಲ್ಲ ಬರ್ತಾರೆ, ಶಿವನ ಭಕ್ತರು. ಇವರೆಲ್ಲ ತುಂಬ ಹಳೆ ಕಾಲದಿಂದಿದ್ದಾರೆ. ರಾಮಾಯಣದಲ್ಲಿ ರಾಮ ಎಲ್ಲರೂ ಹೋಗಿ ಅಂತಂದಾಗ ಗಂಡು ಹೆಂಗಸರು ಇಬ್ಬರು ಎಲ್ಲರೂ ಹೋಗ್ಬಿಡಿ ಅಂತಂದರೆ ಇವ್ರು ಮಾತ್ರ ನಿಂತಿರ್ತಾರೆ. ನಾವು ಆ ಎರಡು ಕ್ಯಾಟಗರಿನೂ ಸೇರಿಲ್ಲ ಅಂತ. ಎಕ್ಸಾಕ್ಟ್ಲಿ. ಸೊ ಆಮೇಲೆ ಇವರು ದೇ ಆರ್ ನಾಟ್ ಅಲೈನ್ಡ್ ಆಲ್ಸೋ. ಇವಾಗ ನಾನ್ ಬೈನರಿ ಅಂತ ಕರೀತಾರೆ. ನಾನ್ ಬೈನರಿ ಇಸ್ ಅ ಡಿಫ್ರೆಂಟ್ ಸಬ್ಜೆಕ್ಟ್ ಅಗೇನ್. ಸೊ ನಾನ್ ಬೈನರಿ, ಇವಾಗ ನಾನು ಮ್ಯಾನು ಅಲ್ಲ, ನಾನು ವುಮನು ಅಲ್ಲ ಅಂದ್ಬಿಡ್ತಾರೆ ಅವರು. ನಾನು ಟ್ರಾನ್ಸ್ಜೆಂಡರ್. ಸೊ ದಟ್ಸ್ ವೇರ್ ದೇ ಅಲೈನ್ ಟು. ಇನ್ನು ಕೆಲವರು ಬರ್ತಾರೆ, ಎಷ್ಟು ಐಡೆಂಟಿಟೀಸ್ ಇದೆ ಅಂತಂದರೆ, ಜೆಂಡರ್ ಐಡೆಂಟಿಟೀಸ್ 28 ಇದೆ. ಸುಮ್ಮನೆ ಯಾರೋ ಮಾತಾಡ್ತಾರೆ, ಇಲ್ಲ ರೀ ಇವರು ಹುಡುಗ ಹುಟ್ಟಿರೋದು, ಹುಡುಗಿಯಾಗಿ ಹುಟ್ಟಿರೋದು, ಇದಂಗ್ರಿ ಚೇಂಜ್ ಆಗಿಬಿಡೋಕ್ಕಾಗತ್ತೆ. ಆಗ್ತಾರೆ. ಯಾಕೆ ಅಂತಂದರೆ ನಿಮ್ಮಲ್ಲಿ DNA ಮತ್ತು ಪ್ರೋಟೀನ್, ನಿಮಗೆ ಫಿಸಿಕಲ್ಲಾಗಿ ಅಂಗಾಂಗಗಳು ಚೇಂಜ್ ಆಗದಿರೋ ಇದ್ರೂ ನಿಮಗೆ DNA ನಲ್ಲಿ ಚೇಂಜಸ್ ಬಂದಿರುತ್ತೆ.